ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾನು ಅಲಂಕಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅಲಂಕಾರ ಎಂದರೆ ನಾವು ನಮ್ಮ ಸೌಂದರ್ಯವನ್ನ ಹೆಚ್ಚಿಕೊಳ್ಳಿಕ್ಕೆ ಹೇಗೆ ಅಲಂಕಾರ ಮಾಡ್ಕೋತೇವೋ ಹಾಗೆ ಕಾವ್ಯದಲ್ಲಿಯೂ ಸಹ ಅಲಂಕಾರ ಇದೆ. ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವುದೇ ಅಲಂಕಾರ. ಅಲಂಕಾರ ಅಂದ್ರೆ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವುದೇ ಅಲಂಕಾರ ಅಂತ ಕರಿತೇವೆ. ಅಲಂಕಾರದಲ್ಲಿ ಎರಡು ಪ್ರಕಾರ ಇದೆ. ಒಂದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಶಬ್ದ ಚಮತ್ಕಾರದಿಂದ ಕೂಡಿದ್ರೆ ಶಬ್ದಾಲಂಕಾರ, ಅರ್ಥ ಚಮತ್ಕಾರದಿಂದ ಕೂಡಿದ್ರೆ ಅರ್ಥ ಅಲಂಕಾರ. ಹಾಗೆ ಶಬ್ದಾಲಂಕಾರದಲ್ಲಿ 3 ಪ್ರಕಾರ ಇದೆ. ಒಂದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಹಾಗೆ ಅನುಪ್ರಾಸದಲ್ಲಿ ಎರಡು ಪ್ರಕಾರ ಇದೆ. ಛೇಕಾನುಪ್ರಾಸ ಮತ್ತು ರತ್ಯಾನುಪ್ರಾಸ. ಹಾಗೆ ಅರ್ಥಾಲಂಕಾರದಲ್ಲಿ ಸುಮಾರು 100 ಪ್ರಕಾರಗಳಿವೆ. ಇವತ್ತಿನ ದಿನ ನಾನು 10ನೇ ತರಗತಿಗೆ ಅವಶ್ಯಕವಿರುವಂತಹ 5 ಅಲಂಕಾರದ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೇನೆ. ಸುಲಭವಾಗಿ ನಾವು 3 ಅಂಕಗಳನ್ನ ಹೇಗೆ ಪಡೆಯಬಹುದು ಎಂಬುದನ್ನ. ಈಗ ಮೊದಲನೇದಾಗಿ ಉಪಮಾಲಂಕಾರ. ಉಪಮಾಲಂಕಾರ ಅಂದ್ರೆ 2 ವಸ್ತು ಇರುತ್ತೆ. ಆ 2 ವಸ್ತುವನ್ನ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ರೆ ಅದನ್ನ ಉಪಮಾಲಂಕಾರ ಅಂತ ಕರಿತೇವೆ. ಉದಾಹರಣೆಗಾಗಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಎನ್ನುವುದು ಒಂದು ಉದಾಹರಣೆ. ಇಲ್ಲಿ ಉಪಮಾಲಂಕಾರದಲ್ಲಿ 4 ಲಕ್ಷಣಗಳಿರುತ್ತೆ. 1 ಉಪಮೇಯ, 2 ಉಪಮಾನ, 3 ಉಪಮಾವಾಚಕ, 4 ಸಮಾನ ಧರ್ಮ. ಇಲ್ಲಿ ಉಪಮೇಯ ಅಂತಂದ್ರೆ ಹೋಲಿಸಿಕೊಳ್ಳುವಂತಹ ವಸ್ತುವನ್ನ ಉಪಮೇಯ ಅಂತ ಕರಿತೇವೆ. ಉಪಮಾನ ಅಂತಂದ್ರೆ ಯಾವ್ದು ಹೋಲಿಸ್ತೀವಲ್ಲ ಅದನ್ನ ಉಪಮಾನ ಅಂತ ಕರಿತೇವೆ. ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮೇಯ ಅಂದ್ರೆ ಭೀಮ ದುರ್ಯೋಧನರನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ದೇವೆ. ಯಾವುದಕ್ಕೆ? ಮದಗಜಗಳಿಗೆ ಹೋಲಿಸಿದ್ದೇವೆ. ಹಾಗಾಗಿ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜ. ಅಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಭೀಮ ದುರ್ಯೋಧನರು ಯಾವ ರೀತಿಯಾಗಿ ಹೋರಾಡ್ತಾ ಇದ್ದಾರೆ? ಮದಗಜಗಳಂತೆ, ಮದಿಸಿದ ಆನೆಯಂತೆ ಹೋರಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಉಪಮಾವಾಚಕ ಅಂತೆ, ಇಲ್ಲೇ ಇದೆಯಲ್ಲ ಅಂತೆ ಅನ್ನುವಂಥದ್ದು. ಸಮಾನ ಧರ್ಮ ಹೋರಾಡಿದರು, ಸಮಾನ ಧರ್ಮ ಹೋರಾಡಿದರು ಅಂತ. ಆಮೇಲೆ ಇಲ್ಲಿ ಅದರ ಲಕ್ಷಣಗಳನ್ನ ಬರೆಯುವಾಗ ಸಮನ್ವಯಿಸುವುದು ಹೇಗೆ ಅಂದ್ರೆ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಿರುವುದರಿಂದ ಇದನ್ನ ಉಪಮಾಲಂಕಾರ ಎಂದು ಕರೆಯುತ್ತೇವೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ಸಿಡಿಲು ಸಿಡಿದಂಗ ಗುಂಡು ಸುರಿದಾವ. ಸಿಡಿಲು ಸಿಡಿದಂಗ ಗುಂಡು ಸುರಿದಾವ. ಇಲ್ಲಿ ಹಲಗಲಿ ಬೇಡರು ಪದ್ಯದಲ್ಲಿ ಆರಿಸಿಕೊಂಡಿರುವಂಥದ್ದು. ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮ ಹಲಗಲಿ ಬೇಡರ ಮೇಲೆ ಗುಂಡು ಸುರಿತಾರಲ್ಲ, ಆ ಗುಂಡು ಹೊಡಿತಾರಲ್ಲ, ಅದು ಹೇಗಿತ್ತು ಅಂತಂದ್ರೆ ಸಿಡಿಲು ಸಿಡಿದಂಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗುಂಡು ಯಾವ ರೀತಿಯಾಗಿ ಗುಂಡು ಸುರಿದಾವ, ಸಿಡಿಲು ಸಿಡಿದಂಗ. ಹಾಗಾದ್ರೆ ಇಲ್ಲಿ ಉಪಮೇಯ ಹೋಲಿಸಿಕೊಳ್ಳುವಂತಹ ವಸ್ತು ಯಾವುದು? ಗುಂಡು ಸುರಿಯುವುದು. ಉಪಮೇಯ ಯಾವುದು? ಗುಂಡು ಸುರಿಯುವುದು. ಉಪಮಾನ ಯಾವುದು? ಇಲ್ಲಿ ಗುಂಡು ಸುರಿಯುವುದನ್ನ ಯಾಕೆ ಹೋಲಿಸಿದ್ದಾರೆ? ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿದ್ದಾರೆ. ಹಾಗೆ ಉಪಮಾವಾಚಕ ಯಾವುದು? ಇಲ್ಲಿ ಅಂಗ. ಇಲ್ಲಿ ಏನ್ ಮಾಡಿದ್ರಿ? ಉಪಮಾಲಂಕಾರದ ಅಂತೆ ಅಂತ ನೋಡಿದ್ರಿ ಮೊದಲನೇ ಉದಾಹರಣೆಯಲ್ಲಿ. 2ನೇ ಉದಾಹರಣೆಯಲ್ಲಿ ಹಂಗ ಅಂತ ನೋಡಿದೀರಾ. ಅಂದ್ರೆ ಇದು ಹೊಸಗನ್ನಡದಲ್ಲಿ ಅಂತ್ಯ ಅಂತ ನೋಡ್ತೀರಾ. ಹಂಗ ಇದು ಗ್ರಾಮ್ಯ ಭಾಷೆಯಲ್ಲಿ ಹಂಗ ಅಂತ ಇರುತ್ತೆ. ಹಾಗೆ ಇಲ್ಲಿ ಉಪಮಾವಾಚಕ ಹಂಗ. ಸಮಾನ ಧರ್ಮ ಸಿಡಿಯುವುದು, ಸಮಾನ ಧರ್ಮ ಸಿಡಿಯುವುದು. ಹಾಗೆ ಉಪಮೇಯವಾದ ಗುಂಡು ಸಿಡಿಯುವುದನ್ನ ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸುವುದರಿಂದ ಇದನ್ನ ಉಪಮಾಲಂಕಾರ ಅಂತ ಕರಿತೇವೆ. ಉಪಮಾಲಂಕಾರ ಅಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸುವುದು. ಈಗ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಸೀತೆಯ ಮುಖ ಕಮಲದಂತೆ ಇದೆ ಅಂದಾಗ ಸೀತೆಯ ಮುಖ ಉಪಮೇಯ. ಉಪಮಾನ ಯಾವ್ದು ಹೋಲಿಸಿದ್ದಾರೆ? ಕಮಲಕ್ಕೆ ಹೋಲಿಸಿದ್ದಾರೆ. ಉಪಮಾವಾಚಕ ಯಾವುದು? ಅಂತೆ. ಸಮಾನ ಧರ್ಮ ಯಾವುದು? ಸುಂದರ. ಹೀಗೆ ಇದನ್ನ ಉಪಮಾಲಂಕಾರ ಅಂತ ಕರಿತೇವೆ. ಇನ್ನೊಂದು ಉದಾಹರಣೆಯನ್ನ ನಾವು ಹೇಳೋದಾದ್ರೆ ಅದು ಓಳ್ ಅಂದ್ರೆ ಅಂತೆ, ಹಂಗ ಮತ್ತು ಓಳ್
ಎನ್ನುವಂಥದ್ದು ಮೂರು ಇದರಲ್ಲಿ ಸೆಂಟೆನ್ಸ್ ಅಲ್ಲಿ ಆ ವಾಕ್ಯದಲ್ಲಿ ಇದ್ರೆ ಅದನ್ನ ಉಪಮಾಲಂಕಾರ ಅಂತ ಕರಿತೇವೆ. ಈಗ ಮೂರನೇ ಉದಾಹರಣೆ, ಹಳೆಗನ್ನಡದ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ. ನೊಳವಿಂಗೆ ಕುಪ್ಪೆವರಂ ಎಂಬವಲ ಅಂಬರಮುಂಟೆ ನಿನ್ನದೊಂದಳವು ಎನ್ನುವಂಥದ್ದು. ಇಲ್ಲಿ ಅಂತೆ ಇಲ್ಲ, ಹಂಗ ಇಲ್ಲ, ಆದ್ರೆ ಓಲ್ ಎನ್ನುವಂತಹ ಹಳೆಗನ್ನಡದಲ್ಲಿ ಓಲ್ ಅಂದ್ರೆ ಅಂತೆ ಅನ್ನುವಂಥದ್ದು ಓಲ್ ಅಂತ ಬಂದ್ರೂ ಸಹ ಅದು ಉಪಮಾಲಂಕಾರ ಆಗುತ್ತೆ. ಇಲ್ಲಿ ಉಪಮೇಯ ಯಾವುದು? ನಿನ್ನದೊಂದಳವು. ಯಾರು ನಿನ್ನದೊಂದಳವು ಅಂದ್ರೆ ದೃಪದನ ಯೋಗ್ಯತೆಯನ್ನ ನೊಳವಿಂಗೆ ಕುಪ್ಪೆವರಂ ಅದಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ನೊಳ ಅಂದ್ರೆ ನೊಣಕ್ಕೆ ಯಾವ್ದು ಶ್ರೇಷ್ಠ? ತಿಪ್ಪೆ ಇರುತ್ತಲ್ಲ, ತಿಪ್ಪೆನೇ ಶ್ರೇಷ್ಠ ಆಗಿರುತ್ತೆ. ಹಾಗೆ ಈ ದೃಪದನ ಯೋಗ್ಯತೆಯು ಸಹ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ನಿನ್ನದೊಂದಳ ಉಪಮೇಯ ನಿನ್ನದೊಂದಳವು ಅನ್ನುವಂಥದ್ದು. ಬೇಕಾದ್ರೆ ನಾವು ಬ್ರಾಕೆಟ್ ಅಲ್ಲಿ ದೃಪದನ ಯೋಗ್ಯತೆ ಅಂತ ಬೇಕಾದ್ರೆ ಹಾಕೊಳ್ಳೋಣ. ಹಾಗೆ ಉಪಮಾನ ಯಾವ್ದು ಹೋಲಿಸಿರೋದು? ನೊಳವಿಂಗೆ ಕುಪ್ಪೆವರಂ ಅಂದ್ರೆ ನೊಣಕ್ಕೆ ಹೋಲಿಸಿದ್ದಾರೆ. ನೊಳವಿಂಗೆ ಕುಪ್ಪೆ ವರಂ. ಹಾಗೆ ಉಪಮಾ ವಾಚಕ ಯಾವುದು ಇಲ್ಲಿ? ಅಂತೆ ಅಲ್ಲ, ಹಂಗ ಅಲ್ಲ, ಓಲ್ ಅಂತ. ಹಾಗೆ ಸಮಾನ ಧರ್ಮ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಾನ ಧರ್ಮ ಇಲ್ಲ, ಹಾಗಾಗಿ ಇಲ್ಲಿ ಲುಪ್ತವಾಗಿದೆ ಅಂತ ಬರೆಯೋಣ. ಲುಪ್ತವಾಗಿದೆ ಅಂತ ಹಾಕೊಳ್ಳೋಣ. ಆಮೇಲೆ ಹಾಗಾದ್ರೆ ಇಲ್ಲಿ ಇವಾಗ ಇನ್ನು ಮುಂದೆ ಅದನ್ನ ಸಮನ್ವಯಿಸ್ಬೇಕಲ್ವಾ? ಹೇಗೆ ಮಾಡೋಣ ಅಂತಂದ್ರೆ ಉಪಮೇಯವಾದ ಯಾವುದು? ದೃಪದನ ಯೋಗ್ಯತೆಯನ್ನ, ಉಪಮೇಯವಾದ ದೃಪದನ ಯೋಗ್ಯತೆಯನ್ನ ಉಪಮಾನವಾದ ಯಾವ್ದು ಹೋಲಿಸಿದರೆ? ನೊಣ ಅಥವಾ ನೊಳವಿಂಗೆ, ನೊಣಕ್ಕೆ ಹೋಲಿಸಿರುವುದರಿಂದ ಇದನ್ನ ಉಪಮಾಲಂಕಾರ ಎಂದು ಕರೀತಾರೆ. ಅರ್ಥ ಆಯ್ತಾ ಅಂತ ಅನ್ಕೊಂಡಿದ್ದೀನಿ. ಈಗ ಇನ್ನೊಂದು ಉದಾಹರಣೆ, ಉಪಮಾಲಂಕಾರದಲ್ಲೇ ಇನ್ನೊಂದು ಉದಾಹರಣೆ ತಗೋತಾ ಇದ್ದೀನಿ. ನೀಚರಿಗೆ ಮಾಡುವ ಉಪಕಾರ ಹಾವಿಗೆ ಹಾಲೆರೆದಂತೆ ಅನ್ನೋದನ್ನ ನೋಡೋಣ. ನೀಚರಿಗೆ ಉಪಕಾರ ಮಾಡೋದು ಒಂದೇ, ಹಾವಿಗೆ ಹಾಲೆರೆಯೋದು ಒಂದೇ. ಇದನ್ನ ನೀಚರಿಗೆ ಮಾಡಿದ ಉಪಕಾರ ಯಾವ್ದು ಹೋಲಿಸ್ತಾ ಇದ್ದಾರೆ? ಹಾವಿಗೆ ಹಾಲೆರೆದಂತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಉಪಮೇಯ ಅನ್ನುವಂಥದ್ದು ಯಾವುದು? ನೀಚರಿಗೆ ಮಾಡಿದ ಉಪಕಾರ. ಈ ಉಪಮೇಯದಲ್ಲಿ ಯಾವ ಸೇರಿಸೋಣ? ನೀಚರಿಗೆ ಮಾಡಿದ ಉಪಕಾರ ಅಂತ. ಉಪಮಾನ ಯಾವ್ದು ಹಾಗಾದ್ರೆ? ಹಾವಿಗೆ ಹಾಲೆರೆಯುವುದು. ಉಪಮಾವಾಚಕ ಅಂತೆ. ಉಪಮಾವಾಚಕ ಅಂತೆ. ಹಾಗಾದ್ರೆ ಸಮಾನ ಧರ್ಮ ಏನು? ಹಾವಿಗೆ ಹಾಲೆರೆದು ಒಂದೇ, ನೀಚರಿಗೆ ಮಾಡಿದ ಉಪಕಾರನು ಒಂದೇ. ಅಂದ್ರೆ ನಿಷ್ಪ್ರಯೋಜಕ, ಪ್ರಯೋಜನ ಇಲ್ಲ. ಇಲ್ಲಿ ನಿಷ್ಪ್ರಯೋಜಕ ಅಂತಾನು ಬರೆಯಬಹುದು. ಇಲ್ಲ, ಅದಕ್ಕೆ ಬರೀಲಿಕ್ಕೆ ಬಂದಿಲ್ಲ ಕನ್ನಡ ಅಕ್ಷರ ಅಂದ್ರೆ ಪ್ರಯೋಜನ ಇಲ್ಲ ಅಂತ ಹಾಕೊಳ್ಳೋಣ. ಹೀಗೆ ಇನ್ನೇನು ಬರೀತೀರಾ ಇದರಲ್ಲಿ ಲಕ್ಷಣದಲ್ಲಿ? ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದ ಯಾವ್ದು ಹೋಲಿಸಿದ್ದಾರೆ? ಹಾವಿಗೆ ಹಾಲೆರೆಯುವುದು, ಹಾವಿಗೆ ಹಾಲೆರದಂತೆ ಇದಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಆಗಿದೆ. ಹಾಗಾದ್ರೆ ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಉಪಮಾಲಂಕಾರ ಅಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ರೆ ಅದನ್ನ ಉಪಮಾಲಂಕಾರ ಅಂತ ಕರಿತೇವೆ. ಈಗ ಎರಡನೇದಾಗಿ ರೂಪಕಾಲಂಕಾರವನ್ನ ನೋಡೋಣ. ರೂಪಕಾಲಂಕಾರ ಅಂತಂದ್ರೆ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಆಗಿದ್ದು ಅಭೇದವನ್ನ ಕಲ್ಪಿಸುವುದರಿಂದ ಇದನ್ನ ರೂಪಕಾಲಂಕಾರ ಅಂತ ಕರಿತೇವೆ. ಉಪಮಾಲಂಕಾರದಲ್ಲಿ ಏನಾಗಿತ್ತು? ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ವಿ. ಇಲ್ಲೇನು
ರೂಪಕಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಆಗಿದ್ದು ಅಭೇದ ಅಂದ್ರೆ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಉದಾಹರಣೆ ಸಹಿತ ಅದನ್ನ ನೋಡೋಣ. ಉದಾಹರಣೆ, ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ನುವಂಥದ್ದಿದೆ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ. ಇಲ್ಲಿ ಹಾಗಾದ್ರೆ ಉಪಮೇಯ ಯಾವುದು ಅಂದ್ರೆ ನಾಳಿನ ಭಾರತ. ಹಾಗಾದ್ರೆ ಒಂದು ನಿಮಿಷ, ಇದನ್ನ ರೂಪಕಾಲಂಕಾರ ಅಂತ ನಾವು ಹೇಗೆ ಅದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದ್ರೆ, ಇಲ್ಲಿ ಉಪಮಾಲಂಕಾರ ರೀತಿ ಹಂಗ ಅಂತ ಇಲ್ಲ, ಅಂತೆ ಅಂತ ಇಲ್ಲ, ಓಲ್ ಅಂತ ಇಲ್ಲ. ಹಾಗಾಗಿ ಇದು ರೂಪಕಾಲಂಕಾರ. ಅಂದ್ರೆ ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡು ಒಂದೇ ಆಗಿದೆ. ಇಲ್ಲಿ ಅಂತೆ ಅಂತ ಇನ್ನೊಂದು ವಸ್ತುವನ್ನ ಹೋಲಿಸಿಲ್ಲ. ಹಾಗಾಗಿ ಇದು ರೂಪಕಾಲಂಕಾರ. ಈಗ ಉದಾಹರಣೆ ಇನ್ನೊಂದು, ಸೀತೆಯ ಮುಖ ಕಮಲದಂತೆ ಇದೆ ಅಂತಂದಾಗ ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸಿದ್ದಾರೆ, ಅಂತೆ ಅಂತ ಇದೆ, ಆಗ ಅದು ಉಪಮಾಲಂಕಾರ. ಅದೇ ಉದಾಹರಣೆಯನ್ನ ತಗೊಂಡಾಗ ಸೀತೆಯ ಮುಖ ಕಮಲವೇ ಆಗಿದೆ, ಸೀತೆಯ ಮುಖ ಕಮಲವೇ ಆಗಿದೆ, ಇಲ್ಲಿ ಅಂತೆ ಅಂತ ಹೋಲಿಸಿಲ್ಲ. ಹಾಗಂದ್ರೆ ಸೀತೆಯ ಮುಖ ಕಮಲ, ಕಮಲವೇ ಸೀತೆಯ ಮುಖ, ಉಪಮೇಯ ಉಪಮಾನ, ಉಪಮಾನವೇ ಉಪಮೇಯವಾಗಿದೆ. ಹಾಗಾಗಿ ಇದು ರೂಪಕಾಲಂಕಾರ. ಅದೇ ರೀತಿ ಮಾರಿಗೌತಣವಾಯಿತು ನಾಳಿನ ಭಾರತವು, ಇಲ್ಲಿ ಉಪಮೇಯ ನಾಳಿನ ಭಾರತ. ಇಲ್ಲಿ ಉಪಮೇಯವನ್ನ ಉಪಮಾನವನ್ನ ಉಪಮೇಯಕ್ಕೆ ನೀವು ಉಲ್ಟಾ ಬರ್ದ್ಬಿಟ್ರೆ ಅದು 1 ಮಾರ್ಕ್ಸ್ ಹೊಟ್ಟೋಗ್ಬಿಡತ್ತೆ. ಉಪಮೇಯ ಯಾವುದು ಇಲ್ಲಿ ನಾಳಿನ ಭಾರತ, ಉಪಮಾನ ಯಾವುದು ಮಾರಿಗೌತಣ. ಹಾಗಾದ್ರೆ ಇಲ್ಲಿ ಒಂದು ಡೆಫಿನೇಷನ್ ಬರೀತೀರಲ್ವಾ, ಇಲ್ಲಿ ಉಪಮೇಯ ಉಪಮಾನಗಳು ಎರಡು ಒಂದೇ ಆಗಿದ್ದು ಅಭೇದವನ್ನ ಕಲ್ಪಿಸುವುದರಿಂದ ಇದು ರೂಪಕಾಲಂಕಾರ. ಅದೇ ತರ ಇನ್ನೊಂದು ಹಳೆಗನ್ನಡದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅಳ್ಳಿರಿಯುತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ಅನ್ನುವಂಥದ್ದು. ಇಲ್ಲಿ ಸಹ ಉಪಮೇಯ ಯಾವುದು? ಒಡಲ ಬೇಗೆ, ಹೊಟ್ಟೆಯಲ್ಲಿರುವಂತಹ ಬೆಂಕಿ ಅನ್ನುವಂಥದ್ದು. ಆಮೇಲೆ ಬೆಂಕಿಯ ಉರಿಗೆ. ಒಡಲ ಬೇಗೆ ಅನ್ನುವಂಥದ್ದು ಉಪಮೇಯ, ಉಪಮಾನ ಎನ್ನುವಂಥದ್ದು ಬೆಂಕಿಯುರಿ. ಎರಡಕ್ಕೂ ವ್ಯತ್ಯಾಸನೇ ಇಲ್ಲ, ಅಭೇದವನ್ನ ಕಲ್ಪಿಸಿದೆ. ಹಾಗಾಗಿ ಇಲ್ಲಿ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ಇಲ್ಲೂ ಸಹ ಈ ವಾಕ್ಯದಲ್ಲಿ ಅಂತೆ ಹಂಗ ಓಲ್ ಇಲ್ಲ. ಹಾಗಾಗಿ ಇದು ರೂಪಕ ಅಲಂಕಾರ. ಇಲ್ಲಿ ಡೆಫಿನೇಷನ್ ಏನ್ ಬರೀತೀರಾ? ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡು ಒಂದೇ ಆಗಿರುವುದರಿಂದ ಅಭೇದವನ್ನ ಕಲ್ಪಿಸಿದರಿಂದ, ಅಭೇದ ಅಂದ್ರೆ ವ್ಯತ್ಯಾಸ ಇಲ್ಲ, ಅಂದ್ರೆ ಉಪಮೇಯ ಮತ್ತು ಉಪಮಾನಕ್ಕೆ ವ್ಯತ್ಯಾಸ ಇಲ್ಲದಿರುವುದರಿಂದ ಇದನ್ನು ರೂಪಕ ಅಲಂಕಾರ ಅಂತ ಕರಿತೇವೆ. ಈಗ ಮೂರನೇದಾಗಿ ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಅಂತಂದ್ರೆ ಒಂದು ವಸ್ತುವನ್ನ ಕಲ್ಪನೆ ಮಾಡಿ ವರ್ಣಿಸುವುದರಿಂದ, ಕಲ್ಪನೆ ಅಥವಾ ಊಹೆ ಮಾಡಿ ವರ್ಣಿಸಿದ್ರೆ ಅದನ್ನ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೇವೆ. ನಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅನ್ನುವಂಥದ್ದು. ಇಲ್ಲಿ ಆ ಅಚ್ಚೋದ ಸರೋವರ ಹೇಗಿತ್ತಪ್ಪ ಅಂತಂದ್ರೆ, ತ್ರೈಲೋಕ್ಯ ಲಕ್ಷ್ಮಿ ತನ್ನ ಸೌಂದರ್ಯವನ್ನ ನೋಡ್ಲಿಕ್ಕೆ ಒಂದು ರತ್ನದ ಕನ್ನಡಿಯನ್ನ ಮಾಡಿಟ್ಟಿದ್ಲಲ್ಲ, ಆ ರೀತಿಯಾಗಿ ಶೋಭಿಸಿತ್ತು. ಅಂದ್ರೆ ಅಷ್ಟು ಸ್ವಚ್ಛವಾಗಿತ್ತು ಆ ಅಚ್ಚೋದ ಸರೋವರ ಅನ್ನುವಂಥದ್ದು. ಅಂದ್ರೆ ಎಂಬಂತೆ, ಇಲ್ಲಿ ವಾಕ್ಯ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ. ಇಲ್ಲಿ ಎಂಬಂತೆ ಅಂತ ಕಲ್ಪನೆ ಮಾಡಿ ಊಹೆ ಮಾಡಿ ವರ್ಣಿಸಿದ್ದಾರೆ. ಹಾಗಾಗಿ ಇದನ್ನ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೇವೆ. ಈಗ ಇಲ್ಲಿ ಉಪಮೇಯ ಅಚ್ಚೋದ ಸರೋವರ, ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ, ಉಪಮಾನ ರನ್ನಗನ್ನಡಿ. ಇಷ್ಟೇ ಬರೆಯೋದು. ಉಪಮೇಯವಾದ ಅಚ್ಚೋದ ಸರೋವರವನ್ನ ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪನೆ ಮಾಡಿ ಅಥವಾ ಊಹೆ ಮಾಡಿ ವರ್ಣಿಸಲಾಗಿದೆ. ಆದ್ದರಿಂದ ಇದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರೀತೇವೆ. ಈಗ ನಾನು ಒಂದು ಉದಾಹರಣೆ ತಗೊಂಡಿದ್ದೆ. ಸೀತೆಯ ಮುಖ ಕಮಲದಂತೆ ಇದೆ, ಅದು ಅಂತೆ ಅಂತ ಅಂದಾಗ ಅದು ಉಪಮಾಲಂಕಾರ. ಸೀತೆಯ ಮುಖ ಕಮಲವೇ ಆಗಿದೆ ಅಂದಾಗ ಇಲ್ಲಿ ಅಂತೆ ಇಲ್ಲ, ಹಾಗಾಗಿ ಇದು ಯಾವ ಅಲಂಕಾರ? ರೂಪಕ ಅಲಂಕಾರ. ಈಗ ಇಲ್ಲಿ ಸೀತೆಯ ಮುಖ ಕಮಲವೋ ಎಂಬಂತೆ
ಅಂತ ಅಂದ್ರೆ ಆಗ ಅದು ಉತ್ಪ್ರೇಕ್ಷ ಅಲಂಕಾರ ಆಗತ್ತೆ. ಇದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೇವೆ. ಈಗ ನಾಲ್ಕನೆಯದಾಗಿ ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಲಂಕಾರ ಅಂತಂದ್ರೆ ಎರಡು ವಾಕ್ಯ ಇರುತ್ತೆ. ಒಂದು ವಾಕ್ಯ ಬಿಂಬ, ಇನ್ನೊಂದು ವಾಕ್ಯ ಪ್ರತಿಬಿಂಬ. ಅಂದ್ರೆ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಕರಿತೇವೆ. ಉದಾಹರಣೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಎಷ್ಟು ವಾಕ್ಯ ಇದೆ? ಎರಡು ವಾಕ್ಯ ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ಬಿಂಬ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಪ್ರತಿಬಿಂಬ. ಹಾಗಾದ್ರೆ ಉಪಮೇಯ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಹಾಗಾದ್ರೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಎರಡೂ ವಾಕ್ಯವು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿರುವುದರಿಂದ ಇದನ್ನ ದೃಷ್ಟಾಂತ ಅಲಂಕಾರ ಅಂತ ಕರಿತೇವೆ. ಹಾಗೆಯೇ ಇನ್ನ ಐದನೇ ಅಲಂಕಾರ ಅರ್ಥಾಂತರ್ನ್ಯಾಸ ಅಲಂಕಾರ. ಇದು ಮೊನ್ನೆ ಸ್ಟೇಟ್ ಲೆವೆಲ್ ಅಲ್ಲಿ ಕೇಳಿದ್ರು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಇದೊಂದು ಸಾಮಾನ್ಯ ವಾಕ್ಯ ಅಲ್ವಾ, ಇದೊಂದು ವಿಶೇಷ ವಾಕ್ಯ. ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ, ಇದು ಒಂದು ಸಾಮಾನ್ಯ ವಾಕ್ಯ. ಹಾಗಾದ್ರೆ ಇಲ್ಲಿ ಉಪಮೇಯ ಎನ್ನುವಂಥದ್ದು ವಿಶೇಷ ವಾಕ್ಯವಾದರೆ ಉಪಮಾನ ಅನ್ನುವಂಥದ್ದು ಸಾಮಾನ್ಯ ವಾಕ್ಯವಾಗಿರುತ್ತೆ. ಇಲ್ಲೂ ಸಹ ಎರಡು ಸೆಂಟೆನ್ಸ್ ಇದೆ, ಎರಡು ವಾಕ್ಯಗಳಿವೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅನ್ನುವಂಥದ್ದು ಒಂದು ವಿಶೇಷ ವಾಕ್ಯ. ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಎನ್ನುವಂಥದ್ದು ಸಾಮಾನ್ಯ ವಾಕ್ಯ. ಈ ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯ ಸಮರ್ಥನೆ ಮಾಡ್ತಾ ಇದ್ರೆ ಇದನ್ನ ಅರ್ಥಾಂತರ್ನ್ಯಾಸ ಅಲಂಕಾರ ಅಂತ ಕರಿತೇವೆ. ಅಂದ್ರೆ ಅರ್ಥಾಂತರ್ನ್ಯಾಸ ಅಲಂಕಾರ ಅಂತಂದ್ರೆ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯ, ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯ ಸಮರ್ಥನೆ ಮಾಡ್ತಾ ಇದ್ರೆ ಅದನ್ನ ಅರ್ಥಾಂತರ್ನ್ಯಾಸ ಅಲಂಕಾರ ಅಂತ ಕರಿತೇವೆ. ಇಲ್ಲಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇದು ಉಪಮೇಯ ಅಂದ್ರೆ ವಿಶೇಷ ವಾಕ್ಯ. ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಎನ್ನುವಂಥದ್ದು ಉಪಮಾನ, ಇದು ಸಾಮಾನ್ಯ ವಾಕ್ಯ. ಇಲ್ಲಿ ಏನಾಗಿದೆ, ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿದ್ರಿಂದ ಇದನ್ನ ಅರ್ಥಾಂತರ್ನ್ಯಾಸ ಅಲಂಕಾರ ಅಂತ ಕರಿತೇವೆ. ಹೀಗೆ ಇದು 5 ಅಲಂಕಾರ 10ನೇ ತರಗತಿಯಲ್ಲಿ ಇರುವಂತಹದ್ದು. ಈಗ ಮೊದಲನೇದಾಗಿ ಉಪಮಾಲಂಕಾರದಲ್ಲಿ ನಾವು ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ದೀವಿ. ಎರಡನೇದರಲ್ಲಿ ರೂಪಕ ಅಲಂಕಾರದಲ್ಲಿ ಅಭೇದವನ್ನ, ಉಪಮೇಯ ಮತ್ತು ಉಪಮಾನ ಎರಡು ಒಂದೇ ಆಗಿದ್ದು ಅಭೇದವನ್ನ ಕಲ್ಪಿಸಿದ್ದಾರೆ, ಹಾಗಾಗಿ ಅದು ರೂಪಕ ಅಲಂಕಾರ. ಮೂರನೇದಾಗಿ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಊಹೆ ಮಾಡಿ ಕಲ್ಪನೆ ಮಾಡಿರೋದರಿಂದ ಅದು ಉತ್ಪ್ರೇಕ್ಷ ಅಲಂಕಾರ. ದೃಷ್ಟಾಂತ ಅಲಂಕಾರದಲ್ಲಿ ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಅರ್ಥಾಂತರ್ನ್ಯಾಸ ಅಲಂಕಾರದಲ್ಲಿ ಸಮರ್ಥನೆ ಮಾಡ್ತಾ ಇದ್ರೆ, ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯ ಸಮರ್ಥನೆ ಮಾಡ್ತಾ ಇದ್ರೆ ಅದು ಅರ್ಥಾಂತರ್ನ್ಯಾಸ ಅಲಂಕಾರ. ಈ 5 ಅಲಂಕಾರವನ್ನ ಕಲ್ತ್ಕೊಳ್ಳಿ, ಹಾಗೆ 3 ಅಂಕಗಳನ್ನ ಪಡೆಯಿರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.